ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಸಚಿವರಿಗೆ ರಾಷ್ಟ್ರಧ್ವಜ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶದ ಸ್ವಾತಂತ್ರ್ಯದ ಮಹತ್ವಕ್ಕಿಂತ ಚುನಾವಣಾ ಲೆಕ್ಕಾಚಾರವೇ ಮುಖ್ಯವಾಗಿದೆಯೇ? ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಸಚಿವ ಜಮೀರ್ ಅಹಮದ್ ಅಷ್ಟು ದೇಶಪ್ರೇಮ ಯಾವ ಬಿಜೆಪಿ ನಾಯಕರಿಗೂ ಇಲ್ಲ, ಸಚಿವ ಯುಟಿ ಖಾದರ್ ಹೇಳಿಕೆ. ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದು 3 ವರ್ಷ 3 ತಿಂಗಳಾಗಿದ್ದರೂ ಆಡಳಿತದ ಕಡೆ ಗಮನ ಹರಿಸದೆ ಕೇವಲ ದೆಹಲಿ ನಾಯಕರ ಬಾಗಿಲನ್ನು ಕಾಯುತ್ತಿದೆ, ಸಂಸದ ಗೋವಿಂದ ಕಾರಜೋಳ ಹೇಳಿಕೆ. ಮತ್ತು ಲಂಚಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಬಲೆಗೆ ಬಿದ್ದ ಹಳೇಬೀಡು ಪಿಎಸ್ಐ ಮಂಜುನಾಥ್. ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲು ಸಾಧ್ಯವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರೆ ಎನ್ನಲಾದ ವಿಚಾರ ಇದೀಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಉಪಚುನಾವಣೆ ಹಾಗೂ ಪಕ್ಷದ ಸಂಘಟನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಿಂದ ವಿನಾಯಿತಿ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದು ಸಚಿವರಂತಹ ಜವಾಬ್ದಾರಿಯುತ ಜನಪ್ರತಿನಿಧಿಯ ಕರ್ತವ್ಯವಾಗಿದ್ದು, ಅದಕ್ಕಿಂತ ಪಕ್ಷದ ರಾಜಕೀಯ ಚಟುವಟಿಕೆಗಳಿಗೆ ಆದ್ಯತೆ ನೀಡುವುದು ಸರಿಯಲ್ಲ. ಸಚಿವರಿಗೆ ರಾಷ್ಟ್ರಧ್ವಜ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶದ ಸ್ವಾತಂತ್ರ್ಯದ ಮಹತ್ವಕ್ಕಿಂತ ಚುನಾವಣಾ ಲೆಕ್ಕಾಚಾರವೇ ಮುಖ್ಯವಾಗಿದೆಯೇ ಎಂದು ಹೇಳಿದರು. ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂಥ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸಾವಿರಾರು ಜನ ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಶ್ರಮದಿಂದ ಇವತ್ತು ನಾವು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ನೆಮ್ಮದಿಯಿಂದ ಬದುಕ್ತಾ ಇದ್ದೀರಿ, ಸಂತೋಷದಿಂದ ಬದುಕ್ತಾ ಇದ್ದೀರಿ. ಆ ಪೂರ್ವಿಕರ ಫಲದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ದಿನಾಂಕ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ವಿನಾಯಿತಿ ನೀಡಲು ನಮ್ಮಲ್ಲಿ ಕೋರಿದೆ ಅಂತ ಹೇಳಿದೆ. ಅಂದರೆ ಇದಕ್ಕಿಂತ ಗನಂದಾರಿ ಕೆಲಸ ಏನಿದೆ ಮಂತ್ರಿಗೆ? ಕಾರು ಸರ್ಕಾರದ್ದು, ಉಳ್ಕೊಳಕ್ಕೆ ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಸ್ವಾತಂತ್ರ್ಯ ತಂದುಕೊಟ್ಟಾಗ ಎಲ್ಲ ಜೈಲಿಗೆ ಹೋದ್ರು, ಪ್ರಾಣ ಕೊಟ್ಟರು, ಪ್ರಾಣನೇ ಕೊಟ್ಬಿಟ್ರು, ಜೈಲಿಗೆ ಹೋದರು, ತಮ್ಮ ಇಡೀ ಮನೆ ಆಸ್ತಿ ಎಲ್ಲ ಹೋದರೂ ಕೂಡ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಹೋದರು. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಮಂತ್ರಿ ಮಾಡೋಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಅಗೌರವ ಅಲ್ವೇನು? ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಆ ಸಂವಿಧಾನದ ಅಡಿಯಲ್ಲಿ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಇದು ಅಗೌರವ ಅಲ್ವೇನು? ಇಂಥ ಸಚಿವರನ್ನು ನೀವು ಡಿ.ಕೆ. ಶಿವಕುಮಾರ್ ಅವರು ಇಂಥ ಸಚಿವರನ್ನ ಇಟ್ಕೊಂಡು ರಾಜ್ಯಭಾರ ಮಾಡೋಕ್ಕೆ ಹೋದರೆ ಇದರಿಂದ ರಾಜ್ಯಕ್ಕೆ ಏನು ಒಳಿತ ಆಗ್ತದ? ಆದ್ದರಿಂದ ಕೂಡಲೇ ಈ ಥರ ಸಚಿವರ ಮೇಲೆ ಕ್ರಮಗಳಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇನ್ನು ಬೇರೆ ಸಚಿವರನ್ನು ಕೂಡ ನಾವು ಹೋಗಲ್ಲ ಧ್ವಜಾರೋಹಣಕ್ಕೆ ಅಂತ ಹೇಳೋ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಬರ್ತದೆ. ಆಗಸ್ಟ್ 15ರಂದು ಧ್ವಜಾರೋಹಣದಿಂದ ವಿನಾಯಿತಿ ಕೋರಿ ಸಚಿವ ಜಮೀರ್ ಅಹಮದ್ ಪತ್ರ ಬರೆದಿದ್ದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ಟೀಕೆ ವ್ಯಕ್ತವಾಗುತ್ತಿದ್ದು, ಜಮೀರ್ ಅಹಮದ್ ಬರೆದ ಪತ್ರಕ್ಕೆ ಸಚಿವ ಯುಟಿ ಖಾದರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಮೀರ್ನಷ್ಟು ದೇಶಪ್ರೇಮ ಬಹುಶಃ ಬಿಜೆಪಿಯವರಿಗೂ ಇಲ್ಲ. ಜಮೀರ್ ಎಲ್ಲ ವರ್ಗದ ಜೊತೆ ಸೇರುವ ಮನೋಭಾವವಿದೆ. ಅವರ ದೇಶದ ಪ್ರೇಮ ಪ್ರಶ್ನಿಸುವ ನೈತಿಕತೆ ಯಾವ ಬಿಜೆಪಿ ನಾಯಕರಿಗೂ ಇಲ್ಲ ಎಂದು ಹೇಳಿದರು.
ನೋಡಿ, ಯಾವುದೇ ತಪ್ಪು ಅಭಿಪ್ರಾಯ ಬೇಡ. ಧ್ವಜಾರೋಹಣ ಉಸ್ತುವಾರಿ ಬೇಡ ಅಂತ ಎಲ್ಲಿ ಅದು ಹೇಳಿದಾರ? ಇದು ಸುಮ್ಮನೆ ಧ್ವಜಾರೋಹಣ ಬೇಡ ಅಂತ ಹೇಳಿದಾರ? ಇಲ್ಲ, ಧ್ವಜಾರೋಹಣ ಸಂಬಂಧವಾಗಿ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ವಿ ಸರ್. ಹೌದು. ನೋಡಿ, ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ BJP ಕೂಡ ಇಲ್ಲ. ಅದನ್ನು ಅವ್ರು ಬಂದು ಟೀಕೆ ಮಾಡಬೇಕಂದ್ರೆ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲ ಜಾತಿಯಲ್ಲ ವರ್ಗ ಜೊತೆ ಇವರು ಸೇರಿಕೊಂಡು ಹೋಗುವಂಥ ಮನೋಭಾವ, ಸಹಾಯ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ಜಮೀರ್ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವಂಥ ನೈತಿಕ ಹಕ್ಕೆ ಬಹುಶಃ BJP ಅವರು ಯಾರಿಗೂ ಕೂಡ ಇಲ್ಲ ಹೇಳಲಿಕ್ಕೆ ಬಯಸ್ತಾರೆ. ನೋಡಿ, ತಿಳಿಯದೋ ಗ್ಯಾರಂಟಿ ಆಸೆಯನ್ನ ತೋರಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಕಳೆದಿದೆ. ಅತ್ಯಂತ ಭೀಕರ ಬರಗಾಲ ಇದ್ದು ಸರ್ಕಾರ ಕ್ರಮ ತೆಗೆದುಕೊಳ್ಳದೆ, ಬರ ಘೋಷಣೆ ಮಾಡದೆ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲರೂ ದೆಹಲಿ ನಾಯಕರ ಮನೆ ಬಾಗಿಲು ಕಾಯುತ್ತಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ಕಾಂಗ್ರೆಸ್ನವ್ರಿಗೆ ರಾಜ್ಯದ ಜನ ತಿಳಿದೋ ತಿಳಿಯದನು ಬಡವರಿಗೆ ಗ್ಯಾರಂಟಿಗಳ ಆಸೆಯನ್ನು ತೋರಿಸಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷ 3 ತಿಂಗಳಾಯಿತು. ಈ ವರ್ಷ ಅತ್ಯಂತ ಭೀಕರ ಬರಗಾಲ ಇದೆ. ಈ ಸಂದರ್ಭದಲ್ಲಿ ಬರದ ನಿರ್ವಹಣೆ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕಾಗಿತ್ತು, ಬರ ಘೋಷಣೆ ಮಾಡಬೇಕಾಗಿತ್ತು. ಪ್ರತಿ ಜಿಲ್ಲೆಗೂ ಕುಡಿಯುವ ನೀರಿಗಾಗಿ, ದನಕರುಗಳ ಮೇವಿಗಾಗಿ, ಬಡವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ಒಂದೊಂದು 100 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಗೆ ಬಿಡುಗಡೆ ಮಾಡಿ ಸರ್ಕಾರ ಬರವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸಕ್ಕೆ, ಬರಗಾಲವನ್ನು ಎದುರಿಸ್ತಕ್ಕಂಥ ಕೆಲಸಕ್ಕೆ ಸಜ್ಜುಗೊಳ್ಬೇಕಾಗಿತ್ತು. ದುರ್ದೈವದ ಸಂಗತಿ ಅಂದ್ರೆ ರೈತನ ಸಂಪತ್ತಾಗಿರ್ತಕ್ಕಂಥ ಜಾನುವಾರುಗಳನ್ನು ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಸಾಕಲಿಕ್ಕಾಗದೇ. ಬಡವರು ಉದ್ಯೋಗ ಇಲ್ಲದಕ್ಕಾಗಿ ಗುಳೆ ಹೋಗ್ತಾ ಇದ್ದಾರೆ. ರೈತರು ಬಿತ್ತನೆ ಮಾಡಿ ಬೀಜ ಗೊಬ್ಬರಕ್ಕೆ ಸಾಲ ಸೋಲ ಮಾಡಿಕೊಂಡು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಎಲ್ಲರೂ ಮುಖ್ಯಮಂತ್ರಿ ಆದಿಯಾಗಿ ದೆಹಲಿ ನಾಯಕರ ಬಾಗಿಲವನ್ನು ಕಾಯ್ತಾ ಇದ್ದಾರೆ. ದೆಹಲಿ ನಾಯಕರಿಗೆ ಹುಚ್ಚಿಡಿದಿದೆ. ಏನು ಹುಚ್ಚಿಡಿದಿದೆ ಅಂದ್ರೆ, ಇಂದಿರಾ ಗಾಂಧಿ ಕುಟುಂಬ ಅಂದರೆ ಈ ದೇಶದ ಮಹಾರಾಜರು ಅಂತ ತಿಳ್ಕೊಂಡಿದ್ದಾರೆ, ಮಹಾರಾಜರು ವಂಶಸ್ಥರು ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ಇಂದಿರಾ ಗಾಂಧಿಯವರ ಮೊಮ್ಮಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿಲ್ಲ ಅನ್ನೋ ದುಃಖದಿಂದ 20 ದಿನಗಳ ಕಾಲ ದೇಶದಲ್ಲಿ ನಡೀತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಂಡು ದೇಶದ ಜನತೆಯ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಅವರು ಇಂದಿರಾ ಗಾಂಧಿ ವಂಶಸ್ಥರು, ಕುಟುಂಬಸ್ಥರು ಭಾಳ ದುಃಖದಲ್ಲಿದ್ದಾರೆ, ಪ್ರಧಾನಮಂತ್ರಿ ಹುದ್ದೆ ಸಿಕ್ಕಿಲ್ಲ ಅಂಥೇಳಿ. ಅದು ಒಂದೇ ಚಿಂತೆ ಅವರಿಗೆ. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ MLAಗಳಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅವರು ದುಃಖದಲ್ಲಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಆಡಳಿತನೇ ಇಲ್ದಂಗಾಗಿದೆ. ವಿಧಾನಸೌಧದಲ್ಲಿ ಯಾರೂ ಕೂಡ ಕುಳಿತು ಆಡಳಿತವನ್ನು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಲೋಕಾಯುಕ್ತ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದು, ಲಂಚ ಪಡೆಯುತ್ತಿದ್ದ ಹಳೆಬೀಡು ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರನ್ನು ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ. ಎನ್ಸಿಆರ್ ಪ್ರಕರಣವೊಂದನ್ನು ಇತ್ಯರ್ಥಪಡಿಸಲು ಪಿಎಸ್ಐ ಮಂಜುನಾಥ್ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಲಂಚದ ಬೇಡಿಕೆಯ ಕುರಿತು ಮಾಹಿತಿ ಪಡೆದ ಲೋಕಾಯುಕ್ತ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು.
ನೆನೆ ಒಂದು ಹೋಟೆಲ್ನಲ್ಲಿ ದೂರುದಾರರಿಂದ ಮುಂಗಡವಾಗಿ 20,000 ರೂಪಾಯಿ ಹಣವನ್ನು ಪಿಎಸ್ಐ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಅವರನ್ನು ವಶಕ್ಕೆ ಪಡೆದರು. ಲಂಚದ ಹಣ ಸಮೇತ ಪಿಎಸ್ಐ ಮಂಜುನಾಥ್ ಅವರನ್ನು ಬಂಧಿಸಲಾಗಿದ್ದು, ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಶಿಲ್ಪಾ ಮತ್ತು ಗವಿರಾಜು ಅವರ ನೇತೃತ್ವದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ತಾಲೂಕಿನ ದೊಡ್ಡಸಿದ್ದವನಹಳ್ಳಿ ಗ್ರಾಮದ ಸಮೀಪವಿರುವ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಭವಿಸಿದ ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದು, ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ವೇಗವಾಗಿ ಬಂದ ಲಾರಿಯೊಂದು 2 ಕಾರುಗಳಿಗೆ ಹಿಂಬದಿಯಿಂದ ಬಲವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಕಾರುಗಳು ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಬೆಂಗಳೂರು ಮೂಲದ ಚಾಲಕ 43 ವರ್ಷದ ಗೋಪಿ ಹಾಗೂ ಮತ್ತೊಂದು ಕಾರಿನ ಚಾಲಕ 23 ವರ್ಷದ ಪವನ್ ಎಂಬುವವರು ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದ್ದಾರೆ. ಇದೇ ಘಟನೆಯಲ್ಲಿ ಕಾರಿನಲ್ಲಿದ್ದ ಮಂಜುನಾಥ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು, ಸ್ಥಳೀಯರ ನೆರವಿನಿಂದ ಗಾಯಾಳುವನ್ನು ತಕ್ಷಣವೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತ ಎಸಗಿದ ಬಳಿಕ ಲಾರಿ ಚಾಲಕ ವಾಹನ ಸಮೇತ ಸ್ಥಳದಿಂದ ಪರಾರಿಯಾಗಿದ್ದು, ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಲ್ಲಿರುವ ಪ್ರತಿಭಾವಂತ ಮಕ್ಕಳಿಗೂ ಕ್ರಮಬದ್ಧ, ವೈಜ್ಞಾನಿಕ ಹಾಗೂ ಗುಣಮಟ್ಟದ ಕ್ರಿಕೆಟ್ ತರಬೇತಿ ದೊರೆಯಬೇಕು ಎಂಬ ಉದ್ದೇಶದಿಂದ ಟೈಮ್ಸ್ ಗುರುಕುಲ ಶಾಲಾ ಆವರಣದಲ್ಲಿ ಗುರುಕುಲ ಕ್ರಿಕೆಟ್ ಅಕಾಡೆಮಿಯನ್ನು ಆರಂಭಿಸಲಾಗುತ್ತಿದೆ ಎಂದು ಶಾಲೆಯ ಪ್ರಾಂಶುಪಾಲೆ ಶೈಲಾ ರೈ ಹೇಳಿದರು. ಟೈಮ್ಸ್ ಗುರುಕುಲ ಶಾಲಾ ಆವರಣದಲ್ಲಿ ಗುರುಕುಲ ಕ್ರಿಕೆಟ್ ಅಕಾಡೆಮಿ ಅನ್ನುವಂಥ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಲಿದ್ದೀವಿ. ಅದರ ಉದ್ಘಾಟನಾ ಸಮಾರಂಭ ಇದೆ. ಸೊ ಹಾಗಾಗಿ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ AB ಸುರೇಂದ್ರ ಕುಮಾರ್ ಸರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಶಾಲೆಯ ಆವರಣದಲ್ಲಿ ಈ ಗುರುಕುಲ ಕ್ರಿಕೆಟ್ ಅಕಾಡೆಮಿಯು ಆಗಸ್ಟ್ 16 ಭಾನುವಾರದಂದು ಉದ್ಘಾಟನೆಯಾಗಲಿದೆ. ಈ ಒಂದು ಒಳ್ಳೆ ಮಹತ್ತರ ಕಾರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರುವಂಥವರು ತರಬೇತುದಾರರಾದಂತಹ ಶ್ರೀಯುತ ಚೈತನ್ಯ ಸರ್ ಇವರು ಸತತ 10 ವರ್ಷಗಳಿಂದ ಕ್ರಿಕೆಟ್ ಕ್ಷೇತ್ರದಲ್ಲಿದ್ದು KSCA ಅಡಿಯಲ್ಲಿ ಪಂದ್ಯಗಳ ಒಂದು ಅಧಿಕೃತ ನಿರ್ವಹಣೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹಾಗೆಯೇ ಜಿಲ್ಲಾವಾರು ಪಂದ್ಯಗಳಲ್ಲಿ ಅವರು ಕೋಚ್ ಆಗಿ ಕೂಡ ಎಲ್ಲ ವಯೋಮಿತಿಯವರೆಗೂ ಕೂಡ ಒಂದು ತರಬೇತುದಾರರಾಗಿ ಅವರ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇವರು ನಮ್ಮ ಜೊತೆ ಸೇರಿರುವಂಥದ್ದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆ. ಹಾಗೆಯೇ ನಮ್ಮ ಜೊತೆ ಮತ್ತೋರ್ವ ಇವರು ನಮ್ಮ ತರಬೇತುದಾರರು ಶ್ರೀಯುತ ವಿಜಯಕುಮಾರ್ ಸರು, ಇವರು ಕೂಡ 10 ವರ್ಷಗಳಿಂದ ಕ್ರಿಕೆಟ್ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಕ್ರಿಕೆಟ್ ಆಟಗಾರರಾಗಿ, ಕ್ರಿಕೆಟ್ ಕೋಚ್ ಆಗಿ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವರು ನಮ್ಮ ರಾಕೇಶ್ ಸರ್, ಅಡ್ಮಿನ್ ಆಫ್ ದ ಸ್ಕೂಲ್. ಸೊ ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಇದ್ದು ಸಹಕಾರವನ್ನು ನೀಡಲಿದ್ದಾರೆ. ಈಗ ಈಗಿನ ಪೀಳಿಗೆ ಅಥವಾ ಈಗಿನ ಕಾಲಘಟ್ಟಕ್ಕೆ ನಾವು ಬಂದಾಗ ನಮ್ಮ ಒಂದು ಏನು ಮಕ್ಕಳ ಮನಸ್ಥಿತಿ ಆಗಿರ್ಬೋದು, ಅವರ 8ರಿಂದ 18 ವರ್ಷದ ಒಳಗಡೆ ಇರುವಂತಹ ಎಲ್ಲ ಮಕ್ಕಳ ಮನಸ್ಥಿತಿಯ ಬಗ್ಗೆ ನಾವು ಯೋಚನೆ ಮಾಡಿದರೆ ಖಂಡಿತ ನಮಗೆ ಒಂದು ತುಂಬ ನೋವಿನ ಸಂಗತಿ. ಎಲ್ಲರೂ ಈಗ ಮೊಬೈಲು ಗೀಳು ಅದರ ಹಿಂದೆ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಏನಿದೆ ತುಂಬಾ ಅದರ ಬೇಡದ್ದೆಲ್ಲ ವಿಚಾರಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಒಂದು ಕೆಲಸಗಳನ್ನು ಬಿಟ್ಟು ಅವರ ಮಾನಸಿಕ ಸದೃಢತೆಯತ್ತ ಅವರು ಗಮನ ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ವಯೋಮಿತಿ 8ರಿಂದ 18 ವರ್ಷದ ಒಳಗಡೆ ಇರುವಂತಹ ಬಾಲಕ ಮತ್ತು ಬಾಲಕಿಯರಿಗೆ ಮುಕ್ತವಾದ ಅವಕಾಶವನ್ನು ನಮ್ಮ ಶಾಲಾ ಆವರಣ ನೀಡಲು ಇಚ್ಛೆ ಪಡ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಚೈತನ್ಯ, ವಿಜಯ್ ಕುಮಾರ್, ರಾಕೇಶ್ ಇತರರು ಉಪಸ್ಥಿತರಿದ್ದರು. ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹಾಸನ ನಗರದಲ್ಲಿ ವಾಹನ ಚಾಲಕರು ಹಾಗೂ ಸಾರ್ವಜನಿಕರಿಗೆ ರಾಷ್ಟ್ರಧ್ವಜವನ್ನು ವಿತರಿಸಿ ವಾಹನಗಳಿಗೆ ಸ್ವತಃ ತಿರಂಗ ಕಟ್ಟುವ ಮೂಲಕ ಗಮನ ಸೆಳೆದರು. ನಗರದ MG ರಸ್ತೆಯ ಗಾಂಧೀಜಿ ಪ್ರತಿಮೆ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಪ್ರೀತಂ ಜೆ ಗೌಡ ಅವರು ಸಾರ್ವಜನಿಕರಿಗೆ ತಿರಂಗ ಧ್ವಜಗಳನ್ನು ಹಸ್ತಾಂತರಿಸಿದರು. ಬಳಿಕ ಹಲವು ವಾಹನಗಳಿಗೆ ಸ್ವತಃ ರಾಷ್ಟ್ರಧ್ವಜವನ್ನು ಕಟ್ಟುವ ಮೂಲಕ ಅಭಿಯಾನಕ್ಕೆ ಉತ್ತೇಜನ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರೀತಂ ಜೆ ಗೌಡ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಹರ್ ಘರ್ ತಿರಂಗ ಅಭಿಯಾನವನ್ನು ಹಾಸನ ನಗರದಲ್ಲಿ ಪರಿಣಾಮಕಾರಿಯಾಗಿ ನಡೆಸಲು ಸಂಕಲ್ಪ ಮಾಡಲಾಗಿದೆ.
ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ, ಅಂಗಡಿ, ಕಚೇರಿ ಹಾಗೂ ವಾಹನಗಳಲ್ಲೂ ರಾಷ್ಟ್ರಧ್ವಜ ರಾರಾಜಿಸುವಂತೆ ಮಾಡುವ ಉದ್ದೇಶದಿಂದ ಅಭಿಯಾನವನ್ನು ರೂಪಿಸಲಾಗಿದೆ. ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸುವ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಮಹತ್ವದ್ದಾಗಿದೆ. ಹಾಸನ ನಗರದಲ್ಲಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಕಾರ್ಯಕ್ರಮಗಳನ್ನು ನಡೆಸಿ ಜನರನ್ನು ಪಾಲ್ಗೊಳ್ಳುವಂತೆ ಮಾಡಲಾಗುವುದು ಎಂದು ಹೇಳಿದರು. ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಇವತ್ತು ಹಾಸನ ನಗರದಲ್ಲಿ ಅಧ್ಯಕ್ಷರಾದ ಮಂಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರು ಮನೆ ಮನೆಗೆ ತಿರಂಗವನ್ನು ಹಾರಿಸಬೇಕು ಅನ್ನೋ ಸಂಕಲ್ಪವನ್ನು ತೊಟ್ಟು ಇವತ್ತು ವಾಹನ ಚಾಲಕರು ಸೇರಿದಂತೆ ಸಾರ್ವಜನಿಕರಿಗೆ ತಿರಂಗವನ್ನು ಕೊಡೋ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಒಂದು ತಿರಂಗ ಅಭಿಯಾನವನ್ನು ಹಾಸನ ನಗರದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಆರ್ ಮೋಹನ್, ಪ್ರೀತಿವರ್ಧನ್, ಬಿಎಚ್ ನಾರಾಯಣ್ ಗೌಡ, ಬಿ ವೇದಾವತಿ, ಮಹೇಶ್, ಯೋಗೇಶ್, ಲಕ್ಷ್ಮೀಶ್, ನಾಗೇಂದ್ರ ಪ್ರಸಾದ್, ರೋಹಿತ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಹಾರೈಕೆಗಳು. ನಿಮ್ಮ ನೆಚ್ಚಿನ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಆರಂಭವಾಗಿದೆ ಹಬ್ಬದ ವಿಶೇಷ ಕೊಡುಗೆಗಳು, ವಿಶೇಷ ಆಫರ್ಗಳು. ಬೆಳ್ಳಿಯ ವಸ್ತುಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ 10% ಡಿಸ್ಕೌಂಟ್. ಆಫರ್ ದಿನಾಂಕ ಆಗಸ್ಟ್ 10 ರಿಂದ ಆಗಸ್ಟ್ 21, 2026. ನಿಮ್ಮ ಪೂಜೆ ಮತ್ತು ಆಚರಣೆಗೆ ಮೆರುಗು ನೀಡಲು ನಮ್ಮಲ್ಲಿ ಲಭ್ಯವಿದೆ ಅತ್ಯಾಕರ್ಷಕ ಬೆಳ್ಳಿ ಆಭರಣಗಳು, ಶ್ರೇಷ್ಠ ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ಸುಂದರವಾದ ಉಡುಗೊರೆ ವಸ್ತುಗಳು ಹಾಗೂ ನೂತನ ವಿನ್ಯಾಸದ ಸಿಲ್ವರ್ ವೇರ್. ನಿಮ್ಮ ಹಬ್ಬದ ಆಚರಣೆಯನ್ನ ಇನ್ನಷ್ಟು ಪ್ರಕಾಶಮಾನವಾಗಿಸಲು ಹಿಂದೆ ಭೇಟಿ ನೀಡಿ. ವಿಳಾಸ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಗಿರಿ ಸರ್ಕಲ್, ಹಾಸನ. ಮೊಬೈಲ್ 9060133333. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ. ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10 ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಮಕಾಲೀನ ಸಮಾಜ, ರಾಜಕೀಯ ಬೆಳವಣಿಗೆಗಳು ಹಾಗೂ ಜನಜೀವನದ ಪ್ರಮುಖ ವಿದ್ಯಮಾನಗಳನ್ನು ಕೆಲವೇ ರೇಖೆಗಳ ಮೂಲಕ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವ ಸಾಮರ್ಥ್ಯ ವ್ಯಂಗ್ಯಚಿತ್ರಗಳಿಗಿದೆ. ಸಾವಿರಾರು ಪದಗಳಲ್ಲಿ ವಿವರಿಸಬೇಕಾದ ಸುದ್ದಿಯ ಸಾರವನ್ನು ಒಂದೇ ಚಿತ್ರದಲ್ಲಿ ಕಟ್ಟಿಕೊಡುವ ಶಕ್ತಿ ವ್ಯಂಗ್ಯಚಿತ್ರಕ್ಕಿದೆ ಎಂದು ಹಿರಿಯ ವ್ಯಂಗ್ಯಚಿತ್ರಕಾರ ಹಾಗೂ ವ್ಯಂಗ್ಯ ಲೋಕ ಸಂಪಾದಕ ಎಂ.ವಿ. ಶಿವರಾಮ್ ತಿಳಿಸಿದರು. ನಾನು ಮೊದಲು ಶುರು ಮಾಡಿದ್ದು ಜನತಾ ಮಾಧ್ಯಮ ಪತ್ರಿಕೆಯಿಂದ. ಆ ಜನತಾ ಮಾಧ್ಯಮ ಪತ್ರಿಕೆಯಲ್ಲಿ ನನಗೆ ಒಂದು ಅಂಕಣ ಇರ್ತಾಯಿತ್ತು. ಹೆಚ್ಚು ಕಡಿಮೆ 2,500-3 ಸಾವಿರ ಕಾರ್ಟೂನ್ಗಳನ್ನು ಅಲ್ಲಿಗೆ ಮಾಡಿದ್ದೆ. ಇನ್ನು ಪತ್ರಿಕೆ ಶುರುವಾದಾಗಲಿಂದ ಒಂದು 5-6 ವರ್ಷಗಳ ಕಾಲ ನಾನು ಚಿತ್ರಗಳನ್ನು ಮಾಡ್ಕೊಂಡು ಬಂದೆ. ಆಮೇಲೆ ಎಲ್ಲ ರಾಜ್ಯದ ಸುಧಾ, ತರಂಗ, ಕುಲ್ವಾಡಿಯವರು ತರಂಗ ಪತ್ರಿಕೆಗೆ ಮಾಡೋಣ ಅಂತ ಹೇಳಿ ಕೇಳಿದಾಗ ತರಂಗ ಪತ್ರಿಕೆಗೂ ಮಾಡ್ತಾಯಿದ್ವಿ. ಸುಧಾ ನಾವೆಲ್ಲ ಶುರು ಮಾಡ್ತಾಯಿದ್ದಾಗ 5 ರೂಪಾಯಿ ಕೊಡ್ತಾಯಿದ್ರು ಒಂದು ಚಿತ್ರಕ್ಕೆ.
ಆದರೂ ದುಡ್ಡಿಂದು ಮುಖ್ಯ ಅಲ್ಲ, ಒಂದು ಚಿತ್ರ ಮಾಡಿ ಬೆಳವಣಿಗೆ ಆಗೋ ಒಂದು ಇದು ಅಂತೇಳಿ ಗುಲ್ವಾಡಿಯವರು, ಬೀಚಿಯವರು ಇವರೆಲ್ಲ ಅವ್ರು ನಮಗೆ ಹೇಳ್ತಾಯಿದ್ರು. ಆ ಒಂದು ಮುಂದುವರಿಸ್ಕೊಂಡು ನಾವು ಇವತ್ತು ಒಂದು ಸ್ವಂತವಾದ ಒಂದು ಪತ್ರಿಕೆಯನ್ನು ಶುರು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಈ ರೀತಿ ಬಂದಿದೆ. ಅದಕ್ಕೆ ನಮ್ಮ ರಾಜ್ಯ ವ್ಯಂಗ್ಯ ಚಿತ್ರಕಾರ ಸಂಘದವರು ಕೂಡ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಿರಿಯ ವ್ಯಂಗ್ಯ ಚಿತ್ರಕಾರರುಗಳು ಅನೇಕರು ನಮಗೆ ಕೊಡಿ. ಇದು ಆನ್ಲೈನ್ ಪತ್ರಿಕೆ, ಇದು ಆನ್ಲೈನ್ ಪತ್ರಿಕೆ. ಈಗ ನಾನು ಹಾಕಿದ ಮೊದಲನೇ ನಾನೊಂದು ರಿಕ್ವೆಷನ್ ಕೊಟ್ಟಾಗ ಹೆಚ್ಚು ಕಮ್ಮಿ ರಾಜ್ಯದ ಉದ್ದಗಲಿಂದ ಒಂದು 30-35 ಜನ 1 ವರ್ಷದ ಸಬ್ಸ್ಕ್ರಿಪ್ಷನ್ ಕಳಿಸೋದು. ಅದು ನನಗೆ ಒಂಥರ ಉತ್ತೇಜನ ಕೊಡ್ತು. ಇವತ್ತು ನಾನು ನಾಳೆ ಆಗಸ್ಟ್ 15 ನಾನು ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನತಕ್ಕಂಥ ಒಂದು ಇರಾದೆ ಇದೆ. ನಾನು ವ್ಯಂಗ್ಯ ಚಿತ್ರಗಳ ಬಗ್ಗೆ ಒಂದೆರಡು ಮಾತನ್ನು ತಮಗೆ ತಿಳಿಸ್ಬೇಕು ಅಂತ ಇಚ್ಛೆಪಡ್ತೇನೆ. ವ್ಯಂಗ್ಯ ಚಿತ್ರ ಅಂತಂದರೆ ಬರೀ ಚಿತ್ರ ಅಲ್ಲ, ಅದನ್ನು ಅದರಲ್ಲಿ ನಗು ಬರೆಸ್ತಕ್ಕಂಥ ಚಿತ್ರಗಳಿರ್ತವೆ. ಅದ್ರ ಕೆಳಗಡೆ ಒಂದು ಚಿತ್ರ ಬರೆದು ಅದ್ರ ಕೆಳಗಡೆ ಅವತ್ತಿನ ವಿದ್ಯಮಾನವನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸಿ ಅದರ ಕೆಳಗಡೆ ಒಂದು ಪಂಚ್ ಅಂತಾರೆ, ಅದನ್ನು ಕೆಳಗಡೆ ಪಂಚ್ ಅಂತಾರೆ, ಮೇಲ್ಗಡೆ ಚಿತ್ರ ಇರ್ತದೆ. ಅದನ್ನು ನಾವು ಪತ್ರಿಕೆಗಳಲ್ಲಾಗ್ಬೋದು, ಸೊ ಅದರಲ್ಲಿ ಪ್ರಕಟಿಸ್ತಾರೆ. ಈಗ ಎಷ್ಟು ನಾಡಿನಲ್ಲಿರ್ತಕ್ಕಂಥ ಪತ್ರಿಕೆಗಳಲ್ಲೆಲ್ಲ ಅನೇಕ ವ್ಯಂಗ್ಯ ಚಿತ್ರಕಾರರು ಪ್ರಖ್ಯಾತಿಯಾಗಿದ್ದಾರೆ. ಅದರಲ್ಲಿ ಆರ್ ಲಕ್ಷ್ಮಣ್ರವರು, ಅವ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಗೊತ್ತು. ಯೂಸ್ ಎಡಿಟ್ ಸೀರೀಸ್ ಅಂತ ಪ್ರತಿ ದಿವಸ ಒಂದು ಕಾಲಮ್ನ ಮಾಡಿಕೊಂಡು ಅವರು ಆ ಪತ್ರಿಕೆ ಎಡಿಟರ್ ಆಗಿದ್ದರು. ಅದೊಂದು ಉನ್ನತವಾದ ಹುದ್ದೆಯನ್ನು ಒಬ್ಬ ವ್ಯಂಗ್ಯ ಚಿತ್ರಕಾರ ಅಲಂಕರಿಸಿರೋದು ನಮಗೆಲ್ಲ ಹೆಮ್ಮೆ. ಅದೇ ರೀತಿ ಸುಬಾನಿ ಅಂತ ಇದ್ದಾರೆ, ಈ ಡೆಕ್ಕನ್ ಕ್ರಾನಿಕಲ್ನಲ್ಲಿ ಇವತ್ತು ಅವರು ಎಡಿಟರ್ ಜನರಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಮಮೂರ್ತಿ ಅವರು ಇರ್ಬೋದು. ಈ ರೀತಿ ಪತ್ರಿಕಾ ರಂಗದಲ್ಲಿ ಹಲವಾರು ಜನ ಕೆಲಸ ಮಾಡಿದ್ದಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಒಂದು ವ್ಯಂಗ್ಯ ಚಿತ್ರರಂಗ ಒಂದು ಸ್ಥಾನ ಇರುತ್ತೆ. ಒಂದು ವ್ಯಂಗ್ಯ ಚಿತ್ರ ಮಾಡೋರಿಗೆ ಒಂದು ಕಾರ್ಟೂನಿಸ್ಟ್ ಅಂತ ಒಂದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಅವತ್ತಿನ ವಿದ್ಯಮಾನಗಳನ್ನು ಕೆಲವೇ ನಿಮಿಷಗಳಲ್ಲಿ ಮಾಡಿಕೊಡ್ತಕ್ಕಂಥ ಚಾಕಚಕ್ಯತೆ ಉಳ್ಳವರು ಇದ್ದಾರೆ. ಅದು 1,000 ಪದಗಳನ್ನು ಹೇಳ್ತಕ್ಕಂಥ ನ್ಯೂಸ್ನಲ್ಲಿ ಒಬ್ಬ ವ್ಯಂಗ್ಯ ಚಿತ್ರಕಾರ ಕೆಲವೇ ಡೊಂಕು ರೇಖೆಗಳಲ್ಲಿ ಒಂದು ಚಿತ್ರವನ್ನು ರಚಿಸಬಲ್ಲ. ಅದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಅಭಿನಂದನಾ ಸಮಾರಂಭ, ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಹಾಗೂ ಜಿಲ್ಲಾ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಗಸ್ಟ್ 16ರಂದು ಬೆಳಗ್ಗೆ 10 ಗಂಟೆಗೆ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ. ಇದು ಸಂಘದ ಜಿಲ್ಲಾಧ್ಯಕ್ಷ MS ಕೃಷ್ಣಮೂರ್ತಿ ಹೇಳಿದರು. ಹಾಸನ ಇದರ ವತಿಯಿಂದ ದಿನಾಂಕ 16/8/2026 ಭಾನುವಾರ ಹಾಸನಾಂಬ ಕಲಾಭವನದಲ್ಲಿ ನಾವು ಅಭಿನಂದನೆ ಕಾರ್ಯಕ್ರಮ ಹಾಗೂ ನಿವೃತ್ತಿ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಸನ್ಮಾನವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿವಲಿಂಗೇಗೌಡರು, ಮಾನ್ಯ ಅಬಕಾರಿ ಸಚಿವರು ಅವರು ಉದ್ಘಾಟಿಸಲಿದ್ದಾರೆ. ಶಾಸಕರು ಹಾಸನ ಸ್ವರೂಪ್ ಸರ್ ಅವರು ಗೌರವಾನ್ವಿತ ಉಪಸ್ಥಿತಿ ಇರುತ್ತೆ. ಮತ್ತು ನಮ್ಮ ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಇಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನೂಗ್ಲಿ ಸರ್ ಅವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಚೇತನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು, ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಜೂನ್ ಮತ್ತು ಜುಲೈಯಲ್ಲಿ ನಿವೃತ್ತಿ ಹೊಂದಿದಂಥ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭದ ಜೊತೆಗೆ ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತಹ ಶಿಕ್ಷಕರನ್ನು ಕೂಡ ನಾವು ಪ್ರೋತ್ಸಾಹಿಸುವಂತಹ ಒಂದು ಶಿಕ್ಷಕ ರತ್ನ ಪ್ರಶಸ್ತಿಗೆ ನಾವು ಅಂಥವ್ರನ್ನ ಆಯ್ಕೆ ಮಾಡಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕೆಲವೊಂದು ಶಿಕ್ಷಕರಿಗೆ ಸಂಘದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳಿದ್ದಾವೆ. ಅದು ಬಡ್ತಿ, ಪ್ರೌಢಶಾಲಾ ಶಿಕ್ಷಕರಿಗೆ ಕೊಡೋಂಥ ಬಡ್ತಿ ವಿಚಾರ ಇರ್ಬೋದು. ಈ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಅಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ವಿಜೆ ದ್ಯಾವೇಗೌಡ, ತಾಲೂಕು ಅಧ್ಯಕ್ಷ ಗೌಡ ಲೋಹಿತ್ ಜವರಪ್ಪ, ಉಪಾಧ್ಯಕ್ಷ ಮೋಹನ್ ಕುಮಾರ್, ಸಹ ಕಾರ್ಯದರ್ಶಿ ಕೆ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಎಸ್ವೈಎಸ್ ವತಿಯಿಂದ ಮಿಲಾದ್ 1500 ಸಾರ್ವತ್ರಿಕ ದರ್ಶನದ ಪ್ರವಾದಿ ಅಭಿಯಾನದ ಸಮಾರೋಪ ಸಮಾರಂಭ ಆಗಸ್ಟ್ 16ರಂದು ಹಾಸನದ ಖುಬಾ ಮಸೀದಿಯಲ್ಲಿ ನಡೆಯಲಿದೆ ಎಂದು ಎಸ್ವೈಎಸ್ ಕಾರ್ಯಕ್ರಮ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಸೈನಾರ್ ಆನೆಮಹಲ್ ತಿಳಿಸಿದರು. ಅಂಗವಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಂತಹ ಸಾರ್ವತ್ರಿಕ ದರ್ಶನದ ಪ್ರವಾದಿ ಎಂಬ ವಿವಿಧ ಕಾರ್ಯಕ್ರಮದ ಮೂಲಕ ಇಡೀ ವರ್ಷ ಉದ್ದಕ್ಕೂ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರ ಸಮಾರೋಪವಾಗಿ ಇದೇ ಬರುವ ಆಗಸ್ಟ್ 16 ಭಾನುವಾರ ಬೆಳಿಗ್ಗೆ 5:30ರಿಂದ ಪ್ರಾರಂಭವಾಗಿ ಮರುದಿನ ಸೋಮವಾರ ಬೆಳಿಗ್ಗೆ 6 ಗಂಟೆಯ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಹಲವಾರು ಪ್ರವಾದಿ ಗಾನಗಳನ್ನು ಹೇಳುವಂತಹ ಪದ್ಯ, ಗದ್ಯ, ನಾತು, ಬುರ್ದ, ಕವಾಲಿ, ಮತಪ್ರವಚನಗಳು ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಈ ನಗರದ ಪ್ರಸಿದ್ಧ ಮಸೀದಿಯಾದಂತಹ ಕುಬಾ ಮಸೀದಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷ ಸೈಯದ್, ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಹಾಜಿ ಬಶೀರ್, ಆಶು ಆಸಿಫ್, ಅನ್ಸತ್ ಫಾಳ್ಯ, ಜಕ್ಸರ್ ಕುಶಾಲಿ, ರಫೀಕ್, ತಾಹಿರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವರಿಗೆ ರಾಷ್ಟ್ರಧ್ವಜ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶದ ಸ್ವಾತಂತ್ರ್ಯದ ಮಹತ್ವಕ್ಕಿಂತ ಚುನಾವಣಾ ಲೆಕ್ಕಾಚಾರವೇ ಮುಖ್ಯವಾಗಿದೆಯೇ? ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಸಚಿವ ಜಮೀರ್ ಅಹಮದ್ ಅಷ್ಟು ದೇಶ ಪ್ರೇಮ ಯಾವ ಬಿಜೆಪಿ ನಾಯಕರಿಗೂ ಇಲ್ಲ, ಸಚಿವ ಯುಟಿ ಖಾದರ್ ಹೇಳಿಕೆ. ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದು 3 ವರ್ಷ 3 ತಿಂಗಳಾಗಿದ್ದರೂ ಆಡಳಿತದ ಕಡೆ ಗಮನ ಹರಿಸದೆ ಕೇವಲ ದೆಹಲಿ ನಾಯಕರ ಬಾಗಿಲನ್ನು ಕಾಯುತ್ತಿದೆ, ಸಂಸದ ಗೋವಿಂದ ಕಾರಜೋಳ ಹೇಳಿಕೆ. ಮತ್ತು ಲಂಚಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಬಲೆಗೆ ಬಿದ್ದ ಹಳೇಬೀಡು ಪಿಎಸ್ಐ ಮಂಜುನಾಥ್. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.